ರಾಜೀವ್ ಗಾಂಧಿ ಅವರ ಹತ್ಯೆ ಆದಮೇಲೆ ಅವ್ರಿಗೋಸ್ಕರನೇ ಒಂದು ಮನೆ ಕೊಟ್ಟು ಅದಕ್ಕೆ SPG ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ಮಾಡಿದ್ರು. ಕೇವಲ ಹೌಸ್ ವೈಫ್ ಆಗಿದ್ರು. ರಾಜಕಾರಣದಲ್ಲಿ ಮಧ್ಯ ಪ್ರವೇಶ ಮಾಡ್ತಿರ್ಲಿಲ್ಲ. ಎಲ್ಲೂ ಹೊರಗಡೆ ಕಾಣಿಸ್ಕೋತಲೇ ಇರಲಿಲ್ಲ. ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳ ಯೋಗಕ್ಷೇಮ ನೋಡಬೇಕು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ರಾಜೀವ್ ಗಾಂಧಿಯವರು ನನಗೆ ಅವಕಾಶ ಕೊಡಲಿಲ್ಲ, ಇಂದಿರಾ ಗಾಂಧಿಯವರು ನನಗೆ ಅವಕಾಶ ಕೊಡಲಿಲ್ಲ. ನೀವು ನನಗೆ ಅವಕಾಶ ಕೊಟ್ಟರೆ ಕರ್ನಾಟಕವನ್ನು ನಿಮ್ಮ ಕೈಗೆ ಒಪ್ಪಿಸ್ತೇನೆ. ಪ್ರಧಾನಮಂತ್ರಿಗಳಾಗಿ ದೇವೇಗೌಡರ ಆಡಳಿತ ತಾವು ಗಮನಿಸಿದ ಹಾಗೆ ಬಹಳ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದ್ರು ದೇವೇಗೌಡರು. ಪ್ರಧಾನಮಂತ್ರಿಗಳಾಗಿ ಅವರು ದೇಶದಲ್ಲಿ ಬಹಳ ಒಳ್ಳೆ ಆಫೀಸರ್ಗಳನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಕೆಟ್ಟ ಹೆಸರು ಬರದಂಥ ರೀತಿಯಲ್ಲಿ ಅವರು ತಮ್ಮ 10 ತಿಂಗಳ ಪ್ರಧಾನಮಂತ್ರಿ ಪದವಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಹಾಗೆ ಅಂತ ಹೇಳಲಿಕ್ಕೆ ಒಬ್ಬ ಕನ್ನಡಿಗನಾಗಿ ನನಗೆ ಬಹಳ ಹೆಮ್ಮೆ ಆಗ್ತದೆ. ಒಂದು ರೀತಿ ಪಾಸಿಟಿವ್ ಥಿಂಕಿಂಗ್ ಸ್ಟೆಪ್ಸ್ ಹಾಕಿದ್ರು ದೇವೇಗೌಡ. ಯಾರಿಗೂ ಅನುಮಾನ ಬರದಂಗೆ, ಯಾವ ಹಗರಣಕ್ಕೂ ಅವಕಾಶ ಕೊಡದೆ ಬಹಳ ಟ್ರಾನ್ಸ್ಪರೆಂಟ್ ಪರ್ಫಾರ್ಮೆನ್ಸ್ ಅವ್ರದ್ದಾಗಿ. 97ವರೆಗೆ ದೇವೇಗೌಡರು, 97ರಿಂದ 98ರವರೆಗೆ ಗುಜರಾಲ್ ಅವರು. ಗುಜರಾಲ್ ಆದಮೇಲೆ ಚುನಾವಣೆ ನಡೀತು, ಲೋಕಸಭೆ ಜನರಲ್ ಎಲೆಕ್ಷನ್. ಅದೇ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕಕ್ಕೆ ಕೂಡ ಚುನಾವಣೆ ಅನ್ಸುತ್ತೆ. ಹೌದು, 99ರಲ್ಲಿ ಕರ್ನಾಟಕ ಮತ್ತು ಲೋಕಸಭೆ ಎರಡು ಸೈಮಲ್ಟೇನಿಯಸ್ ಚುನಾವಣೆ ನಡೀತದೆ. ಬಹುಶಃ SM ಕೃಷ್ಣ ಅವರ ಬದುಕಿನಲ್ಲಿ ಅದು ಬಹಳ ಮಹತ್ವದ ಚುನಾವಣೆ. ಯಾಕೆಂದ್ರೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಧರ್ಮಸಿಂಗ್ ಅವರು ಅಧ್ಯಕ್ಷರಾಗಿದ್ದರು. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಧರ್ಮಸಿಂಗ್ ಅವರಿದ್ದರು. ಕೇಸರಿ ಅಧ್ಯಕ್ಷರಾದಾಗ ಧರ್ಮಸಿಂಗ್ ಅವರನ್ನು ಕೇಸರಿಯವರು, ಸೀತಾರಾಮ್ ಕೇಸರಿ ಅವರು ಅಧ್ಯಕ್ಷರನ್ನಾಗಿ ಮಾಡಿದರು. ಧರ್ಮಸಿಂಗ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಈ ಮಧ್ಯೆ ಅಲ್ಲಿ ವ್ಯತ್ಯಾಸಗಳು, ಬದಲಾವಣೆಗಳಾದ ಮೇಲೆ ಇಲ್ಲಿಯೂ ಕೂಡ ಬದಲಾವಣೆಗಳಾಗಬೇಕು ಅಂತಕ್ಕಂಥ ಒಂದು ಚಳುವಳಿ ಪ್ರಾರಂಭ ಆಯಿತು. ಸೀತಾರಾಮ್ ಕೇಸರಿ ಅವರು ಅಧ್ಯಕ್ಷರಾಗಿದ್ದಾಗಲೇ ಇಡೀ ದೇಶಾದ್ಯಂತ ಸೋನಿಯಾ ಗಾಂಧಿಯವರು ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಮಾತು ಬಹಳ ಪ್ರಚಲಿತವಾಯಿತು. ಅದು ದಿನೇ ದಿನೇ ಆ ಸದ್ದಿಗೆ ಶಕ್ತಿ ಬಂತು. ಯಾಕೆಂತ ಹೇಳಿದ್ರೆ ಸೀತಾರಾಮ್ ಕೇಸರಿ ಅವರ ಕೈಯಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ನಡೆಸಲಿಕ್ಕೆ ಆಗುವುದಿಲ್ಲ. ಅವರು ಕೇವಲ ಒಬ್ಬ ಪ್ರಾಂತೀಯ ಮುಖಂಡ, ಬಿಹಾರಿಗೆ ಮಾತ್ರ ಸೀಮಿತವಾದಂಥ ಮುಖಂಡ. ಆದ್ದರಿಂದ ಅವ್ರಿಗೂ ದಕ್ಷಿಣಕ್ಕೂ ಸಂಬಂಧವೇ ಇಲ್ಲ ಹಾಗೆ ಅಂಥೇಳಿ ಒತ್ತಡ ಸೋನಿಯಾ ಗಾಂಧಿಯವರ ಮೇಲೆ ಜಾಸ್ತಿ ಆಯಿತು. ಸೋನಿಯಾ ಗಾಂಧಿಯವರು ನನಗೆ ಬೇಡ 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 ಅಂತ ಹೇಳ್ತಾ ಇದ್ರು. ಆದರೆ ಈ ದೇಶದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸೋನಿಯಾ ಗಾಂಧಿಯವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅದನ್ನು ನೋಡಿ ಸೋನಿಯಾ ಗಾಂಧಿಯವರು ಕೊನೆಗೆ ವಿಧಿ ಇಲ್ಲದೆ ಅನಿವಾರ್ಯವಾಗಿ ಒಪ್ಪಲೇಬೇಕಾದಂಥ ಒಂದು ಪ್ರಸಂಗ ಪ್ರಾರಂಭವಾಯಿತು. ಆದ್ದರಿಂದ 98ನೇ ಇಸ್ವಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರನ್ನು ದೆಹಲಿಯಲ್ಲಿ AICC ಅಧಿವೇಶನ ನಡೆಯಿತು. ಆ ಅಧಿವೇಶನದಲ್ಲಿ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾಗ್ತಾರೆ. ಅದಕ್ಕೆ ಮೊದಲು ರಾಜೀವ್ ಗಾಂಧಿಯವರ ಹತ್ಯೆಯ ನಂತರ ಸೋನಿಯಾ ಗಾಂಧಿಯವರ ಬದುಕು ಹೇಗಾಗಿತ್ತು? ಅಂದರೆ ಅವರು ಈ ಭಾರತದಲ್ಲಿದ್ದರೆ ಏನು ಮಾಡ್ತಿದ್ರು? ಅವರು ಕೇವಲ ಹೌಸ್ ವೈಫ್ ಆಗಿದ್ದರು. ರಾಜಕಾರಣದಲ್ಲಿ ಮಧ್ಯ ಪ್ರವೇಶ ಮಾಡ್ತಿರಲಿಲ್ಲ, ಎಲ್ಲೂ ಹೊರಗಡೆ ಕಾಣಿಸ್ಕೋತಲೇ ಇರಲಿಲ್ಲ. ನಾನು ಅವರ ಮದುವೆಗೆ ಹೋಗಿದ್ದೆ. ರಾಜೀವ್ ಗಾಂಧಿಯವರ ಮದುವೆಗೆ ನಾನು ಸಂಸತ್ ಸದಸ್ಯನಾಗಿ ಕರೆದಿದ್ದರು. ಅವ್ರ ರಿಸೆಪ್ಷನ್ಗೆ ಹೋಗಿದ್ದೆ ದೆಹಲಿಯಲ್ಲಿ, ರೇಸ್ ಕೋರ್ಸ್ ಭವನದಲ್ಲಿ. ಸೊ ಯಾರಿಗೂ ಕಾಣಿಸ್ಕೊತಿರ್ಲಿಲ್ಲ. ಆದರೆ ರಾಜೀವ್ ಗಾಂಧಿಯವರ ಹತ್ಯೆ ಆದಮೇಲೆ ಸೋನಿಯಾ ಗಾಂಧಿಯವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಾದಷ್ಟು ಒತ್ತಾಯ ತಂದರು. ನೀವು ಕಾಂಗ್ರೆಸ್ ಪಕ್ಷದ ಆಧಿಪತ್ಯವನ್ನು ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇಲ್ಲದೇ ಇದ್ದರೆ ಕಾಂಗ್ರೆಸ್ ಪಕ್ಷವನ್ನು
ಒಟ್ಟಾಗಿ ನಡೆಸಲಿಕ್ಕೆ ಇನ್ಯಾರ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರಲ್ಲಾಗಲೇ ಸಾಕಾದಷ್ಟು ಬೆರ್ಗುಗಳು ಉಂಟಾಗೋಗಿದ್ದು. ಪಿ ವಿ ನರಸಿಂಹರಾಯರ ಕಾಲದಲ್ಲಿ ಅರ್ಜುನ್ ಸಿಂಗ್ ಮತ್ತಿತರರು ಬೇರೆ ಹೊರಟೋಗಿರ್ತಾರೆ. ಆದ್ದರಿಂದ ಕಾಂಗ್ರೆಸ್ನಲ್ಲಿ ನಾನಾ ದಿಕ್ಕು ತಪ್ಪಿದ ಒಂದು ರಾಷ್ಟ್ರೀಯ ಸಂಸ್ಥೆ ಆಗಿತ್ತು ಕಾಂಗ್ರೆಸ್. ಆ ದಿಕ್ಕು ತಪ್ಪಿದಂಥ ರಾಷ್ಟ್ರೀಯ ಸಂಸ್ಥೆಯನ್ನು ಒಂದು ಮತ್ತೆ ಟು ಪುಟ್ ಇಟ್ ಬ್ಯಾಕ್ ಆನ್ ದಿ ರೈಲ್ಸ್ ಅಂತ ಹೇಳ್ತಾರಲ್ಲ, ಹಳ್ಳಿಗೆ ವಾಪಸ್ ತರುವ ವಾಪಸ್ ಹಾಗೆ ಅದರ ತರಬೇಕಾದ್ರೆ ಸೋನಿಯಾ ಒಬ್ಬ ಗಾಂಧಿಯೇ ಆಗಬೇಕು, ಸೋನಿಯಾ ಗಾಂಧಿನೇ ಆಗಬೇಕು ಹಾಗೆ ಅಂಥೇಳಿ ಪ್ರಚಂಡ ಒತ್ತಾಯ ಬಂತು. ಆಗ ವಿಧಿ ಇಲ್ಲದೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಪ್ಪಿದರು. ಆ ನಂತರ ಕಾಂಗ್ರೆಸ್ಸಿನ ದಿಕ್ಕೇ ಬದಲಾವಣೆ ಆಯಿತು. ಆದರೆ ಅದಕ್ಕೆ ಮೊದಲು ಕೂಡ 98ಕ್ಕೆ ಮೊದಲು ಕೂಡ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷೆ ಆಗಬೇಕು ಅಂತ ಒತ್ತಡಗಳಿದ್ದವು. ಆದರೆ ಅವರು ಯಾವುದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಅವರು ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳ ಯೋಗಕ್ಷೇಮ ನೋಡಬೇಕು, ಆದ್ದರಿಂದ ನನಗೆ ಇನ್ಯಾವ ಆಸಕ್ತಿಯೂ ಇಲ್ಲ ಹಾಗೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ವಾಸ ದೆಹಲಿಯಲ್ಲಿದ್ದರು. ರಾಜೀವ್ ಗಾಂಧಿಯವರ ಹತ್ಯೆ ಆದಮೇಲೆ ಅವ್ರಿಗೋಸ್ಕರನೇ ಒಂದು ಮನೆ ಕೊಟ್ಟು ಅದಕ್ಕೆ ಸಿಬ್ಬಂದಿ ಕೊಟ್ಟು ಅದಕ್ಕೆ SPG ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ಮಾಡಿದರು. ಸೊ 98ರಲ್ಲಿ ಸೋನಿಯಾ ಗಾಂಧಿ ಅವರು ಬಂದರು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು. ಆ ನಂತರ ಕಾಂಗ್ರೆಸ್ ಪಕ್ಷದ ಪುನರ್ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು. 98ರಲ್ಲಿ ಸೋನಿಯಾ ಅಧ್ಯಕ್ಷರಾದ ಮೇಲೆ ಅವರು ಎಲ್ಲರನ್ನೂ ಒಗ್ಗಟ್ಟು ಮಾಡಲಿಕ್ಕೆ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ರು. ಆ ಪ್ರಯತ್ನಗಳನ್ನು ಮುಂದುವರಿಸಿ 1999ನೇ ಇಸ್ವಿನಲ್ಲಿ ಅವರು ಸಾಕಾದಷ್ಟು ಮೆಜಾರಿಟಿ, ಸುಮಾರು 258 ಎಷ್ಟು ಪಾರ್ಲಿಮೆಂಟ್ ಸದಸ್ಯರುಗಳು ಬರ್ತಾರೆ. ಒಂದು 2 ಕಡಿಮೆ ಆಗಿರುತ್ತೆ ನಮಗೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ನಿರೀಕ್ಷೆ ಹುಸಿ ಆಗಲಿಲ್ಲ. ಅದನ್ನು ಆಗ ಮಾಡಿಸಿದ್ರು. ಯಾಕೆಂತ ಹೇಳಿದ್ರೆ ಅವರು ಅಧ್ಯಕ್ಷರಾದ ಮೇಲೆ ಚುನಾವಣೆ ನಡೀತು, ಲೋಕಸಭಾ ಚುನಾವಣೆ. ಕಾಂಗ್ರೆಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ತನ್ನ ಮೆಂಬರ್ಗಳನ್ನು ಕಳಿಸಿದ್ರು 1990. ಇಲ್ಲಿ ಕರ್ನಾಟಕ ಕೂಡ ಚುನಾವಣೆ ನಡೀತದೆ. ಅದ ಸಂದರ್ಭದಲ್ಲಿ ತಮ್ಮ ಕರಿಯರ್ನಲ್ಲಿ, ತಮ್ಮ ವೃತ್ತಿ ಬದುಕಿಗೆ ಬಹಳ ಮಹತ್ವದ ತಿರುವು ಕೊಟ್ಟ ಚುನಾವಣೆ. 98ನೇ ಇಸ್ವಿಯಲ್ಲಿ ಸೋನಿಯಾ ಅವರು ಅಧ್ಯಕ್ಷರಾದರು. ನಾವುಗಳೆಲ್ಲ ಭಾಳ ಸಂತೋಷಪಟ್ಟು ಸೋನಿಯಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ಸು ಮತ್ತೆ ಒಳ್ಳೆಯ ದಿನಗಳನ್ನು ನೋಡಬಹುದು ಅಂತಕ್ಕಂಥ ಮಹತ್ವಾಕಾಂಕ್ಷೆ ನಮ್ಮಲ್ಲೆಲ್ಲ ಇತ್ತು. ನಾವುಗಳೆಲ್ಲರೂ ಕೂಡ ಭಾಳ ಸಕಾರಾತ್ಮಕವಾಗಿ ಕೆಲಸ ಕಾರ್ಯಗಳೆಲ್ಲ ಪ್ರಾರಂಭ ಮಾಡೋದು. ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ ಕಾಂಗ್ರೆಸ್ಸನ್ನು ಶಕ್ತಿಶಾಲಿ ಮಾಡಿಸೋದು, ಕಾಂಗ್ರೆಸ್ಸನ್ನು ಕಟ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದು. ಆಗ 98ನೇ ಇಸ್ವಿಯಲ್ಲಿ ನಾನು ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದೆ, ನಿಮ್ಮ ರಾಜೀವ್ ಗಾಂಧಿಯವರು ನನಗೆ ಅವಕಾಶ ಕೊಡಲಿಲ್ಲ, ಇಂದಿರಾ ಗಾಂಧಿಯವರು ನನಗೆ ಅವಕಾಶ ಕೊಡಲಿಲ್ಲ, ನೀವು ನನಗೆ ಅವಕಾಶ ಕೊಟ್ಟರೆ ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಸಮರ್ಥವಾಗಿ ನಡೆಸಿ ಕರ್ನಾಟಕವನ್ನು ನಿಮ್ಮ ಕೈಗೆ ಒಪ್ಪಿಸ್ತೀನಿ. ನೋಬಡಿ ಹ್ಯಾಸ್ ಟ್ರೈಡ್ ಮೀ, ನೈದರ್ ಯುವರ್ ಮದರ್-ಇನ್-ಲಾ ನಾರ್ ರಾಜೀವ್ಜಿ ಟೆಸ್ಟೆಡ್ ಮೀ. ಮೇಡಮ್, ಯು ಟೆಸ್ಟ್ ಮೀ, ಯು ಗಿವ್ ಮೀ an opportunity, make me president of the Congress. I will see that Karnataka is delivered to you. ಹಾಗೆ ಅಂತ ಹೇಳಿದೆ. ಮೊದಲನೇ ಸಾರಿ ಈ ಮನವಿ ಮಾಡಿದಾಗ ನಕ್ಬಿಟ್ಟು ಸುಮ್ಮನಾದರು. ಆನಂತರ ತಮ್ಮದೇ ಮೂಲಗಳಿಂದ ಫೀಡ್ಬ್ಯಾಕ್ ತರಿಸಿ ಅದಾದ ಒಂದು 2-3 ತಿಂಗಳಲ್ಲಿ ಆಗಿದ್ದಾಗೆ ನೋಡ್ತಾ ಇದ್ದವು. ಆಗ ಸೋನಿಯಾ ಗಾಂಧಿಯವ್ರನ್ನ ಯಾವಾಗ ಬೇಕಾದರೂ ನೋಡ್ಬೋದಾಗಿತ್ತು ನಾವು ಕಾಂಗ್ರೆಸ್ನವರು. ಸೊ ನಾನು 99ನೇ ಇಸ್ವಿನಲ್ಲಿ ಅವ್ರನ್ನ ಪುನಃ ಜನವರಿಲೋ ಏನೋ ಭೇಟಿ ಮಾಡಿ ಮತ್ತೆ ಹೇಳಿದೆ, ನನಗೆ ಅವಕಾಶ ಕೊಡಿ, ನಾನು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀನಿ ಹಾಗೆ.
ಕೊನೆಗೆ 99ನೇ ಇಸ್ವಿ ಫೆಬ್ರವರಿನಲ್ಲಿ ನನ್ನನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಸೋನಿಯಾ ಗಾಂಧಿಯವರು ಮಾಡಿದ್ರು. ಅಲ್ಲಿಂದ ಮುಂದೆ ಬಹುಶಃ ದೊಡ್ಡ ಚರಿತ್ರೆ ಅದು. ಅದು ದೊಡ್ಡ ಚರಿತ್ರೆ. 99ನೇ ಇಸ್ವಿಲಿ ನಾನು ಜೆ.ಎಚ್. ಪಟೇಲ್ ಮಂತ್ರಿಮಂಡಲ ಇತ್ತು ಇಲ್ಲಿ. ಅದು ಬಡದಾಡಿ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಜೆ.ಎಚ್. ಪಟೇಲ್ ಒಬ್ರಿಗೊಬ್ರು ಅದು ಜಗಳ, ದಿಕ್ಕು ದೆಸೆ ಇಲ್ಲದೆ ಆಂತರಿಕ ಜಗಳಗಳಿಂದ ತತ್ತರಿಸಿ ಹೋಗಿತ್ತು ಆ ಪಕ್ಷ. ಸೊ ಆ ಸಮಯದಲ್ಲಿ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಂದೆ. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಂದಾಗ ನನ್ನ ನಿರೀಕ್ಷೆಗೂ ಮೀರಿದಂತೆ ಸುಮಾರು 50,000 ಜನಗಳು ನನ್ನನ್ನು ಏರ್ಪೋರ್ಟ್ನಲ್ಲಿ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಸಭೆಗೆ, ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಸುಮಾರು 50,000 ಜನ. ಸೊ ಆಗಲೇ ನನಗೆ ಗೊತ್ತಾಯಿತು, ಒಂದು ಬದಲಾವಣೆಯ ಗಾಳಿ ಕರ್ನಾಟಕದಲ್ಲಿ ಬೀಸ್ತಾ ಇದೆ, ಇದನ್ನು ನಾವು ಉಪಯೋಗಿಸ್ಕೋಬೇಕು. ನಾವೆಲ್ಲ ಬಹಳ ಒಗ್ಗಟ್ಟಿನಿಂದ ಎಲ್ಲರೂ, ಧರ್ಮಸಿಂಗ್ ಅವರು ನನಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು. ಆದರೆ ಧರ್ಮಸಿಂಗು, ಖರ್ಗೆ ಅವರು, ರಂಗನಾಥ್ ಅವರು, ಚಂದ್ರೇಗೌಡರು, ನಾಯ್ಕರವರು, ಇವರುಗಳೆಲ್ಲರನ್ನು ಕೂಡ ನಾನು ನನ್ನ ಪೂರ್ಣ ವಿಶ್ವಾಸಕ್ಕೆ ತೆಗೆದುಕೊಂಡು, ನಾನು ಕಾಂಗ್ರೆಸ್ ಅಧ್ಯಕ್ಷನಾದ ಮೇಲೆ ಇವರುಗಳೆಲ್ಲರನ್ನೂ ಕೂಡ ನಾನು ಪೂರ್ಣವಾಗಿ ನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೆ. ಯಾಕೆ ಅಂತ ಹೇಳಿದರೆ ಆ ಒಗ್ಗಟ್ಟು ಮಾತ್ರ ನಮ್ಮನ್ನು ಅಧಿಕಾರದ ಗದ್ದುಗೆಗೆ ಏರಿಸಬಲ್ಲದು ಅಂತಕ್ಕಂಥ ಗುಟ್ಟನ್ನು ನಾನು ಕಂಡಿದ್ದೆ. ಅದಕ್ಕೋಸ್ಕರ ಅವರೆಲ್ಲರೂ ದೊಡ್ಡ ಮನಸ್ಸು ಮಾಡಿ ನನ್ನ ಬೆಂಬಲಕ್ಕೆ ನಿಂತರು. ಬಂಗಾರಪ್ಪನವರು ಇದ್ದರು, ವೀರಪ್ಪ ಮೊಯ್ಲಿಯವರು ಇದ್ದರು, ಬಹಳ ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಇದ್ದರು. ಗುಲಾಂ ನಬಿ ಆಜಾದ್ರವರು ನಮ್ಮ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ AICC ನಾವುಗಳೆಲ್ಲ ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡಿದವು. ನಾನು ಕಾಂಗ್ರೆಸ್ ಅಧ್ಯಕ್ಷನಾದ ಮೇಲೆ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಈ ಭಾಗವನ್ನು ಬಿಸಿಲು ಚಳಿ ಹಾಗೆ ಅಂತೇಳಿದೆ ಟೂರ್ ಮಾಡಿ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಜೀವಕಳಿಯನ್ನು ತುಂಬಲಿಕ್ಕೆ ನನ್ನ ಪ್ರವಾಸ ಬಹಳ ಮಟ್ಟಿಗೆ ಕಾರಣೀಭೂತವಾಯಿತು. ಹೋದ ಕಡೆಗಳೆಲ್ಲ ನನಗೆ ಅಭೂತಪೂರ್ವಕವಾದಂಥ ಸ್ವಾಗತ ದೊರಕ್ತಾ ಇತ್ತು. ನೂರಾರು ಸಹಸ್ರಾರು ಜನ ನನ್ನ ಸಭೆಗಳಿಗೆ ಸೇರ್ತಾಯಿದ್ರು, ನನ್ನನ್ನು ಮೆರವಣಿಗೆ ಮಾಡ್ತಾಯಿದ್ರು. ಶಾಲಾ ಕಾಲೇಜುಗಳಿಂದ ಮಕ್ಕಳೆಲ್ಲ ಬಂದ್ಬಿಡ್ತಿದ್ರು. ಬ್ಯಾಂಡು ಬಜಾವ್, SM ಕೃಷ್ಣ ಕಿ ಜೈ, ಕಾಂಗ್ರೆಸ್ ಕಿ ಜೈ, ಸೋನಿಯಾ ಗಾಂಧಿ ಕಿ ಜೈ ಹಾಗೆ ಅಂಥೇಳಿ ಅದೊಂದು ಮರೆಯಲಾಗದ ದಿನಗಳು ನನಗೆ. ಕರ್ನಾಟಕದ ಪ್ರವಾಸ ನನಗೆ ಈಗಲೂ ಜ್ಞಾಪಕ. ಬಿಜಾಪುರದಲ್ಲಿ ಒಬ್ಬರು ನನ್ನ ಜೊತೆಲಿ ಮಂತ್ರಿ ಆಗಿದ್ದರು, ಮುಧೋಳ್ ಬಾಗಲಕೋಟೆ. ಒಂದು ತಿಮ್ಮಪ್ಪೂರವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ, ಮುಧೋಳ್ಗೆ ಸಭೆ ಆಯಿತು, ದೊಡ್ಡ ಸಭೆ. ಅವ್ರಿಗೆ ಶ್ಲಾಘನೆ ಮಾಡಿ ಇವರೇ ನಮ್ಮ ಕ್ಯಾಂಡಿಡೇಟ್ ಅಂತೆಲ್ಲ ಹೇಳಿ ಅದು ಟ್ರಾವೆಲರ್ಸ್ ಬಂಗ್ಲಿಗೆ ಬಂದು, ಟ್ರಾವೆಲರ್ಸ್ ಬಂಗ್ಲಿಗೆ ಬಂದರೆ ಅಲ್ಲಿ ಫ್ಯಾನ್ ಕೆಟ್ಟೋಗಿದೆ, ಶಕೆ, ಏಪ್ರಿಲ್ ಶಕೆ. ಇಡೀ ರಾತ್ರಿ ನಾನು ನಿದ್ರೆ ಮಾಡಲಿಲ್ಲ. ಪುನಃ ಬೆಳಿಗ್ಗೆ ನಾನು 8 ಗಂಟೆಗೆ ರೆಡಿಯಾಗಿ ಮತ್ತೆ ನನ್ನ ಪ್ರವಾಸವನ್ನು ಮುಂದುವರಿಸಬೇಕಾಗಿತ್ತು. ಸೊ ಅದು ಆ ತಿಮ್ಮಪುರ ನಾನು ಹೇಳ್ತಲೇ ಇದ್ದೆ, ನಿಮ್ಮ ಊರಿಗೆ ಬಂದು ನಾನು ಪಡಬಾರದ ಹಿಂಸೆಯನ್ನು ಪಟ್ಟೆ ಹಾಗೆ ಅಂತೇಳಿ. ಆಮೇಲೆ ಆ ಟ್ರಾವೆಲರ್ಸ್ ಬಂಗ್ಲಿಗೆ ನಾವು ಸಾಕಷ್ಟು ಸುಧಾರಣೆ ಮಾಡಿಸ್ದು. ಏನು ಫ್ಯಾನ್ ಇಲ್ಲ, ಕೆಟ್ಟೋಗಿದೆ ಫ್ಯಾನು, ರಿಪೇರಿ ಇಲ್ಲ, ಎಲ್ಲ ಹಳೆ ಕುರ್ಚಿ, ಹಳೆ ಹಾಸಿಗೆ, ಅದ್ರಲ್ಲಿ ತೆಗಣಿಗಳಿತ್ತು. ರಾತ್ರಿ ಜಾಗರಣೆ ಮಾಡಿದೆ ಕುರ್ಚಿ ಮೇಲೆ ಕೂತ್ಕೊಂಡು. ನಾಯಕರಾಗೋದು ಭಾಳ ಸುಲಭ ಅಲ್ಲ. ಹೌದು, ಅದನ್ನು ನಿಭಾಯಿಸೋದು ಭಾಳ ಕಷ್ಟ. ನಾಯಕರಾಗೋದು ಸುಲಭ, ನಿಭಾಯಿಸೋದು ಕಷ್ಟ. ಆಗೋದು ಕಷ್ಟ, ಆದ್ಮೇಲೆ ನಿಭಾಯಿಸೋದು ಕಷ್ಟ. ಏನು ನಾವು ಯೋಚನೆ ಮಾಡಿದೆವು, ನಾನು ಗುಲಾಂ ನಬಿ ಆಜಾದ್ ಅವರು, ನಾವು ಒಬ್ಬೊಬ್ಬರೇ ರಾಜ್ಯ ತಿರುಗೋದ್ರಿಂದ ಸಂದೇಶ ನಾವು
ಗಟ್ಟಿಯಾಗಿ ಕೊಡಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಒಂದಾಗಿದ್ದೇವೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗಿದ್ದರೆ ನಾವೆಲ್ಲ ಒಟ್ಟಿಗೆ ಸಂಚಾರ ಮಾಡಬೇಕು ಅಂಥೇಳಿ ಆಗ ಪಾಂಚಜನ್ಯ ಅಂತಕ್ಕಂಥ ಪ್ರಸ್ತಾವನೆಯನ್ನು ಮಾಡಿದೋ. ಆ ಪಾಂಚಜನ್ಯ ಅನ್ನೋ ಹೆಸರಿನಲ್ಲಿ ಒಂದು ಬಸ್ನಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಇಡೀ ರಾಜ್ಯವನ್ನು ಪ್ರವಾಸ ಮಾಡಬೇಕು. ಆ ಮೂಲಕ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಡಬೇಕು. ನಾವುಗಳೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಳ್ಳೆಯ ಸರ್ಕಾರವನ್ನು ನಿಮಗೆ ಕೊಡ್ತೇವೆ, ಆದ್ದರಿಂದ ನಮಗೆ ಚುನಾವಣೆಯಲ್ಲಿ ನಮಗೆ ಮತಗಳನ್ನು ಕೊಡಿ ಅನ್ನತಕ್ಕಂಥ ಖಚಿತವಾದಂಥ ಸಂದೇಶವನ್ನು ಕೊಡಬಹುದು ಹಾಗೆ ಅಂಥೇಳಿ. ಸೊ ಗುಲಾಂ ನಬಿ ಆಜಾದ್ ಅವರಿಂದ ಹಿಡಿದು ಬಂಗಾರಪ್ಪನವರಿಂದ, ವೈರಪ್ಪ ಮೊಯ್ಲಿಯವರಿಂದ, ರಂಗನಾಥ್, ಡಿ ಕೆ ನಾಯ್ಕರ್, ಧರ್ಮ್ ಸಿಂಗ್ ಖರ್ಗೆ, ನಾಯ್ಕರ್ ಎಲ್ಲರೂ ಒಟ್ಟಿಗೆ ಒಂದೇ ಬಸ್ ಎಲ್ಲ ಶಿವಕುಮಾರ್, ಜಿ ಎಸ್ ಬಸವರಾಜ್ ತುಮಕೂರು, ಎಲ್ಲರೂ ಸೇರಿ ಒಂದೇ ಬಸ್ಸಲ್ಲಿ ಹೋಗ್ತಾಯಿದ್ದು. ನಮಗೆ ಆ ಬಸ್ಸು, ಅದಕ್ಕೆ ನಾವು ಮಾಡಿದಂಥ ಡೆಕೋರೇಷನು, ಇವುಗಳೆಲ್ಲವೂ ಕೂಡ ನಾವು ಹೋಗ್ತಾ ಇದ್ದರೆ ಜನ ನಮ್ಮ ಕಡೆ ಕೈ ಬೀಸಿ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಹಾಗೆ ಅಂಥೇಳಿ ಸೂಚನೆ ಮಾಡ್ತಾಯಿದ್ರು. ಅಂತಹ ಒಂದು ಇಟ್ ಎಲೆಕ್ಟ್ರಿಫೈಡ್ ದ ಹೋಲ್ ಅಟ್ಮಾಸ್ಫಿಯರ್ ಆ ಪಾಂಚಜನ್ಯ ಬಸ್ ಸಂಚಾರ. ಪಾಂಚಜನ್ಯ ಆಮೇಲೆ ಗೊತ್ತಾಯಿತು, ನಾನು ಪಾಂಚಜನ್ಯ ಅಂತ ಹೇಳಿದೆ, ಆಮೇಲೆ ಗೊತ್ತಾಯಿತು RSSನವರು ಒಂದು ಪಾಂಚಜನ್ಯ ಅನ್ನೋ ಒಂದು ಮ್ಯಾಗಝೈನ್ ಅವರು ನಡೆಸ್ತಾ ಇದ್ದಾರೆ ಅಂಥೇಳಿ. ಆಗ ನಾನು ಹೇಳಿದೆ, ಪಾಂಚಜನ್ಯ ಅವರು ಗುತ್ತಿಗೆ ತಗೊಂಡಿದ್ದಾರೆ ಅವರು RSSನವರು, ಪಾಂಚಜನ್ಯದ ಮೇಲೆ ನಮಗೂ ಹಕ್ಕಿದೆ, ಆದ್ದರಿಂದ ನಾವು ಪಾಂಚಜನ್ಯ ಅಂತಲೇ ನಮ್ಮ ಬಸ್ಸಿಗೆ ನಾಮಕರಣ ಮಾಡ್ತೀವಿ ಅಂಥೇಳಿ ನಾವು ಮುಂದುವರೆದು. ಅದಕ್ಕೆ ಕರ್ನಾಟಕದ ಜನ ಭಾಳ ಅಭಿಮಾನದಿಂದ ನಮಗೆ ಆಶೀರ್ವಾದ ಮಾಡಿದ್ರು. ಇಲ್ಲಿಂದ ಪ್ರಾರಂಭ ಮಾಡೋದು ಬೆಂಗಳೂರಿನಿಂದ, ಇಲ್ಲಿಂದ ತುಮಕೂರಿಗೆ ಹೋದಾಗಲೇ ಸಾವಿರಾರು ಜನ ಸೇರಿಬಿಟ್ಟಿದ್ರು ತುಮಕೂರಿನಲ್ಲಿ. ಆಗಲೇ ಗೊತ್ತಾಗೋಯ್ತು ನಮಗೆ ಜನರು ಒಂದು ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂಥೇಳಿ. ಆನಂತರ ತುಮಕೂರಿನಿಂದ ಮುಂದೆ ತಿಪ್ಟೂರು ಹೀಗೆ ಹೋಗ್ತಾ ಇದ್ದವು. ಭಾಳ ಇಡೀ ಕರ್ನಾಟಕ ಒಂದು ರೌಂಡ್ ಮಾಡ್ತಾರೆ. ಓಕೆ. ಈ ಯಾತ್ರೆಗಳು ಅಥವಾ ಈ ಬಸ್ಸು ಯಾತ್ರೆ, ರಥ ಈ ಥರ ಶುರು ಮಾಡಿದ್ದು ನೀವೇ ಪ್ರಥಮನ ಅಥವಾ ಅದಕ್ಕೆ ಮೊದಲಿತ್ತ ಆ ಥರದ್ದು? ಯಾಕಂದ್ರೆ ಈಗಂತೂ ಬಿಡಿ, ಈಗ ಕಾಮನ್ ಆಗೋಯ್ತು ಯಾತ್ರೆ. ನಿಮ್ಮ ಪಾಂಚಜನ್ಯ ಬಳಸೋರು ತುಂಬಾ ಜನ ಆಗಿದ್ದಾರೆ ಈಗ. ಬಹುಶಃ ಬಸ್ ಯಾತ್ರೆ ಪ್ರಾರಂಭ ಮಾಡೋದು ನಾವೇ ಅಂತ ಕಾಣುತ್ತೆ ಕರ್ನಾಟಕದಲ್ಲಿ. ಅದಕ್ಕೆ ಮೊದಲು ಲಾಲ್ ಕೃಷ್ಣ ಅದ್ವಾನಿಯವರು ಅವರ ರಥಯಾತ್ರೆ ಅದು ಮಾಡ್ತಾಯಿದ್ರು. ಅದು ದೊಡ್ಡ ಪ್ರಮಾಣದಲ್ಲಿ ಅವರು ಮಾಡ್ತಾಯಿದ್ರು. ಆದರೆ ನಮ್ಮ ರಾಜ್ಯದ ಮಟ್ಟಿಗೆ ಹೇಳ್ಬಹುದಾದರೆ ನಮ್ಮದೇ ಒಂದು 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 ಹೊಸ ಪ್ರಯತ್ನ. ಎಷ್ಟು ದಿವಸಗಳ ಪ್ರವಾಸ ಆಗಿತ್ತು? ಈಗ ಚುನಾವಣೆ ಅಂತೂ ಬರೋದ್ರಲ್ಲಿತ್ತು, ಒಂದು ಮಧ್ಯೆ ಕಟ್ ಮಾಡ್ತಿದ್ದೋ, ಆ ನಂತರ ಎಲ್ಲಿ ಬಿಟ್ಟು ಅಲ್ಲಿಂದಲೇ ಪ್ರಾರಂಭ ಮಾಡ್ತಿದ್ದೋ. ಸೊ ಒಂದು ನಮ್ಮ 40 ದಿವಸ ನಡೀತು ನಮ್ಮ ಬಸ್ ಸಂಚಾರ. ನಂತರ ಚುನಾವಣೆ ಬಂದ್ಬಿಟ್ಟು ಅಷ್ಟರಲ್ಲಿ ಚುನಾವಣೆಗಳು ಬಂತು. ಹೇಗಿತ್ತು ಸರ್ ಚುನಾವಣೆ ಎಲ್ಲ? ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.